Hello dear students, welcome back to Royson Creations YouTube channel. In this class, let us analyze SSLC English, Second Language English 2026 State Level Preparatory Examination 3 along with its answer. Those who are watching first time, please subscribe and share with your friends. ಸೊ ಈ ಒಂದು ವಿಡಿಯೋದಲ್ಲಿ ನಾಳೆ ಬರೆಯಲಿರುವ ಅಂದರೆ 25/2/2026 ಬರೆಯುವ ನಿಮ್ಮ ಇಂಗ್ಲೀಷ್ ಪ್ರಿಪ್ರೇಟರಿಯ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ ಮಕ್ಕಳ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಇವು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ 4 alternatives are given for each of the following questions are incomplete statement. One of them is correct or most appropriate. Choose the correct answer along with its letter of alphabet. First question, choose the appropriate question tag for the statement. So correct ಆಗಿರೋ ಕ್ವಶನ್ ಟ್ಯಾಗ್ ಅನ್ನು ಬರೀಬೇಕು. ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ಎಕ್ಸಾಮ್. ಸೊ ಇಲ್ಲಿ ಕರೆಕ್ಟ್ ಆಗಿರುವ ಕ್ವಶನ್ ಟ್ಯಾಗ್ ಡಸಂಟ್ ಶಿ ಆಗ್ತದೆ ಮಕ್ಕಳ. ಇಲ್ಲಿ ವಾಸ್ ಶಿ, ಡಿಡಂಟ್ ಶಿ ಮತ್ತು ಡಸ್ ಶಿ. ಸೊ ಇದು ರಾಂಗ್ ಆನ್ಸರ್ ಆಗಿರುತ್ತೆ. ಡಸಂಟ್ ಶಿ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾಗಿ ಆಪ್ಷನ್ ಸಿ ಸರಿಯಾಗಿದೆ. Second question, read the given conversation and choose the language function for the underlined sentence. ಸೊ ಇಲ್ಲಿ ಕನ್ವರ್ಸೇಷನ್ ಅನ್ನು ನೋಡ್ಕೊಳ್ಳಿ. ಮಹೇಶ ಮತ್ತು ಸುರೇಶ್ ನಡುವೆ ನಡೆದಿರುವಂಥ ಕನ್ವರ್ಸೇಷನ್. ಐ ಆಮ್ ಸಾರಿ, ಶಲ್ ಐ ಡ್ರಾಪ್ ಯು ಟು ದ ಹಾಸ್ಪಿಟಲ್. ಸೊ ಇಲ್ಲಿ ನಮಗೆ ಕರೆಕ್ಟಾಗಿ ಅರ್ಥ ಆಗ್ತಾ ಇದೆ ಮಕ್ಕಳ. ಸುರೇಶ್ ಈಸ್ ಆಫರಿಂಗ್ ಹೆಲ್ಪ್ ಟು ಮಹೇಶ್. ಸೊ ಹಾಗಾಗಿ ಅವನು ಕೇಳ್ತಾ ಇದ್ದಾನೆ, ಹೆಲ್ಪ್ ಬೇಕಾ, ಶಲ್ ಐ ಡ್ರಾಪ್ ಟು ಯು ಟು ದ ಹಾಸ್ಪಿಟಲ್ಗೆ ಡ್ರಾಪ್ ಮಾಡಬೇಕಾ ಅಂತ. ಹಾಗಾಗಿ ಇದು ಆಫರಿಂಗ್ ಹೆಲ್ಪ್ ಆಗಿರ್ತದೆ ಮಕ್ಕಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್. ಸೊ ಕರೆಕ್ಟಾಗಿರೋ ಇದನ್ನು ನಾವು ಕನ್ವರ್ಸೇಷನನ್ನು ಓದ್ಕೊಂಡು ಅಪ್ರಾಪ್ರಿಯೇಟ್ ಆಗಿರೋ ವರ್ಡನ್ನು ಬರಿಬೇಕಾಗ್ತದೆ. ಇಲ್ಲಿ ಚಂದನ ಮತ್ತು ಸ್ನೇಹನ ನಡುವೆ ನಡೆದಿರುವ ಕನ್ವರ್ಸೇಷನ್ ಆಗಿರುತ್ತೆ. ಚಂದನ, if you had gone to the bus station at 10 a.m. you dash miss the bus. So you wouldn't have. ಹಾಗಾಗಿ wouldn't have is the right answer. Fourth question, read the following and choose the infinitive. ಸೊ ಇಲ್ಲಿ ಇನ್ಫಿನಿಟಿವ್ ಅನ್ನು ಬರೀಬೇಕು. ಮಹೇಶ್ was watching cricket match on TV. Suddenly he heard a noise from outside. He went outside to see what had happened. ಸೊ ಹಾಗಾಗಿ ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು ಟು ಸಿ ಇಸ್ ದ ಕರೆಕ್ಟ್ ಇನ್ಫಿನಿಟಿವ್. ಹಾಗಾಗಿ ಟು ಸಿ, ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಮೈನ್, ಡೂ ಆಸ್ ಡಿರೆಕ್ಟೆಡ್. ಸೊ ಇಲ್ಲಿ ನಮಗೆ 12 ಕ್ವಶನ್ಸ್ಗಳಿರ್ತದೆ ಮಕ್ಕಳ. ಸೊ ಕರೆಕ್ಟಾಗಿ ಕ್ವಶನನ್ನು ಓದ್ಕೊಂಡು ಏನನ್ನು ಕೇಳಿದರೆ ಅದನ್ನು ಆನ್ಸರ್ನ ಮಾಡ್ತಾ ಹೋಗಿ. ಫಿಫ್ತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ 2 syllable. ಸೊ 2 syllable ಕೇಳಿದರೆ ಫ್ರೀ, ನೀಟ್, ಪೊಲಿಟಿಕ್ಸ್, ನೇಚರ್. ಸೊ ಇಲ್ಲಿ ನೇಚರ್, ಸೊ ಇದು 2 syllable ಆಗ್ತದೆ, ಇನ್ನುಳಿದು 1 syllable ಇದೆ. ಹಾಗಾಗಿ ನೇಚರ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಸೊ ಕರೆಕ್ಟ್ ಆಗಿರೋ ಆರ್ಟಿಕಲನ್ನು ನಾವು ಬರೀಬೇಕು. ರಾಜೇಶ್ ಈಸ್ ಡ್ಯಾಶ್ NCC ಸ್ಟೂಡೆಂಟ್. ಸೊ ರಾಜೇಶ್ ಈಸ್ ಆನ್ NCC ಸ್ಟೂಡೆಂಟ್. ಹಾಗಾಗಿ ಆನ್ ಇಸ್ ದ ರೈಟ್ ಆನ್ಸರ್. 7th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್. ಸೊ ಸೂಟೇಬಲ್ ಆಗಿರೋ ಲಿಂಕರನ್ನು ಬರೀಬೇಕು. ಸುರೇಶ್ ಕಮ್ಸ್ ಟು ಸ್ಕೂಲ್ ಅರ್ಲಿ ಡ್ಯಾಶ್ ಇಸ್ ಫ್ರೆಂಡ್ ಡಸಂಟ್. ಸೊ ಹಾಗಾಗಿ ಇಲ್ಲಿ ಬಟ್ ಇಸ್ ದ ಕರೆಕ್ಟ್ ಲಿಂಕ್. ಸುರೇಶ್ ಕಮ್ಸ್ ಟು ಸ್ಕೂಲ್ ಅರ್ಲಿ ಬಟ್ ಇಸ್ ಫ್ರೆಂಡ್ ಡಸಂಟ್. 8th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಪೋಸಿಷನ್. ಸುಧಾ ಈಸ್ ವರ್ಕಿಂಗ್ ಡ್ಯಾಶ್ ಅ ಕಂಪನಿ. ಸೊ ಸುಧಾ ಈಸ್ ವರ್ಕಿಂಗ್ ಇನ್ ಅ ಕಂಪನಿ. ಇನ್ ಇಸ್ ದ ಕರೆಕ್ಟ್ ಪ್ರಪೋಸಿಷನ್. 9th question, fill in the blank with the appropriate tense form of the verb given in the brackets. Sneha dash short stories to the periodicals regularly. So ಅಲ್ಲಿ write ಅಂತ ಇದೆ. So Sneha writes short stories to the periodicals rightly. ಹಾಗಾಗಿ writes is the correct answer. Question number 10, identify the part of speech of the underlined word. The stories are told ಇಂಟ್ರೆಸ್ಟಿಂಗ್ಲಿ. ಸೊ ಹಾಗಾಗಿ ಇಂಟ್ರೆಸ್ಟಿಂಗ್ಲಿ ಅನ್ನೋದಕ್ಕೇ ಅಂಡರ್ಲೈನ್ ಆಗಿದ್ದಾರೆ. ಹಾಗಾಗಿ ಅದು ಆಡ್ ವರ್ಬ್ಗೆ ಬರುವಂತಹದ್ದು ಮಕ್ಕಳ. ನೆಕ್ಸ್ಟ್ 11th ಕ್ವಶನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್. ಸೊ ಕರೆಕ್ಟ್ ಆಗಿರುವಂತಹ ನಾವು ವರ್ಡನ್ನು ಬರೀಬೇಕು. ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ. ದ ಫಿಸಿಕಲ್ ಎಜುಕೇಷನ್ ಟೀಚರ್ ಸ್ಟ್ರೆಸ್ ದ
ಬ್ರಾಕೆಟಲ್ಲಿ ಇಂಪಾರ್ಟೆಂಟ್ ಇದೆ ಆಫ್ ಫಿಸಿಕಲ್ ಎಕ್ಸಸೈಸ್. ಸೊ ಹಾಗಾಗಿ ಇಂಪಾರ್ಟೆನ್ಸ್ ಆಗಬೇಕು ಮಕ್ಕಳ. ದ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ದ ಇಂಪಾರ್ಟೆನ್ಸ್ ಆಫ್ ಫಿಸಿಕಲ್ ಎಕ್ಸಸೈಸ್. ಸೊ ಹಾಗಾಗಿ ಇಂಪಾರ್ಟೆನ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೊ ಆ್ಯಂಡ್ ದಟ್. ಸೊ ಮತ್ತು ದಟ್ ಅನ್ನು ಯೂಸ್ ಮಾಡಿ ಬರೀಬೇಕು. ದ ಓಲ್ಡ್ ಮ್ಯಾನ್ ಇಸ್ ವೆರಿ ವೀಕ್, ಈ ಕೆನ್ ನಾಟ್ ಕ್ಲೈಮ್ ದ ಸ್ಟೇರ್ಸ್. ಸೊ ಕರೆಕ್ಟ್ ಆಗಿರುವ ಆನ್ಸರು ದ ಓಲ್ಡ್ ಮ್ಯಾನ್ ಇಸ್ ಸೋ ವೀಕ್ ದಟ್ ಹಿ ಕ್ಯಾನಾಟ್ ಕ್ಲೈಮ್ ದ ಸ್ಟೇರ್ಸ್. ಸೊ ಇದು ಬಹಳ ಈಸಿ, 1 ಅಂಕಗಳನ್ನ ನೀವು ಇದರಲ್ಲಿ ಪಡ್ಕೊಬೋದು. ಸೊ ಮಿಸ್ ಮಾಡ್ಕೊಳ್ಳೇಬೇಡಿ. ಕ್ವಶನ್ ನಂಬರ್ 13ಗೆ ಬಂದರೆ ಯೂಸ್ ದ ವರ್ಡ್ ಪೇ ಆಸ್ ಎ ವರ್ಬ್ ಇನ್ ದ ಸೆಂಟೆನ್ಸ್. ಸೊ ಪೇ ಅನ್ನೋ ವರ್ಡನ್ನು ಸೆಂಟೆನ್ಸ್ ಆಗಿ ಬರೀಬೇಕು, ವರ್ಬ್ ಆಗಿ ಬರೀಬೇಕು. ಐ ಪೇ ದ ಫೀಸ್, ಈ ಸೆಡ್ ಈ ವಿಲ್ ಪೇ ಮನಿ ಟುಮಾರೋ, ಶಿ ಪೇಡ್ ಅರ್ ರೆಂಟ್. ಸೊ ಹಾಗಾಗಿ ಈ ರೀತಿ ವೆರೈಟಿಯಾಗಿ ಸೆಂಟೆನ್ಸ್ಗಳನ್ನ ನೀವು ಬರೀಬೋದು. ಯಾವುದು ಕರೆಕ್ಟಾಗಿ ಬರುತ್ತೆ ಅದನ್ನು ಬರೀರಿ. ಕ್ವಶನ್ ನಂಬರ್ 14, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಸೊ ಕಂಪ್ಯಾರಿಟಿವ್ ಡಿಗ್ರಿಗೆ ನಾವು ಬರೀಬೇಕಾಗ್ತದೆ. ಚಂದನ್ ಇಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಸ್ಕೂಲ್. ಸೊ ಹಾಗಾಗಿ ಚಂದನ್ ಇಸ್ ದ ಟಾಲೆಸ್ಟ್ ಬಾಯ್ ಅಂತ ಇದೆ, ಇದು ಸೂಪರ್ಲೆಟಿವ್ ಅಲ್ಲಿ ಇದೆ. ಕಂಪ್ಯಾರಿಟಿವ್ಗೆ ಚಂದನ್ ಇಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ಸೊ ಪ್ಯಾಸಿವ್ ವಾಯ್ಸ್ಗೆ ಬರೀಬೇಕು. ದೇ ಆರ್ ಪರ್ಚೇಸಿಂಗ್ ಅ ಕಾರ್. ಸೊ ಇದು ಆಕ್ಟಿವ್ ವಾಯ್ಸಲ್ಲಿ ಇದೆ ಮಕ್ಕಳ. ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ದೆಮ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 16, read the following conversation and change the underlined sentences into reported speech. So Pavitra, hello Kusuma, how are you? Kusuma, hi, I am not feeling well. So Kusuma told Pavitra that she was not feeling well. Is this the correct reported speech? ಸೊ ಇದಿಷ್ಟು ನಿಮಗೆ ಇದಕ್ಕೆ ಬರ್ತದೆ ಮಕ್ಕಳು, 1 word ಆನ್ಸರ್ಸ್. ಇವೆಲ್ಲ 1 marks ಕ್ವಶನ್ಸ್. ನೆಕ್ಸ್ಟ್ ಥರ್ಡ್ ಮೇನ್, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹಸ್ 2 errors. Edit the paragraph and write it in the answer books. Clues are given. So clues ಕೊಟ್ಟಿದ್ದಾರೆ. ನರೇಂದ್ರ passed the entrance exam in the first division. He joined missionary college but sudden he changed the college. ಸೊ ಇಲ್ಲಿ ವರ್ಬಲ್ ಮಿಸ್ಟೇಕ್ ಇದೆ ಮಕ್ಕಳ, ಮತ್ತು ಆಡ್ವರ್ಬಿಯಲ್ ಮಿಸ್ಟೇಕು ಸಹ ಇದೆ. ಸೊ ವರ್ಬಲ್ ಮಿಸ್ಟೇಕ್ ಬಂದದು ಪಾಸ್ಟ್ ಆಗಬೇಕು, ಪಾಸ್ಟ್ ದ ಎಂಟ್ರೆನ್ಸ್ ಅಂತ ಇದೆ. ಸೊ ಪಾಸ್ಟ್. ಆಡ್ವರ್ಬಿಯಲ್ ಬಂದರೆ ಸಡನ್ಲಿ ಈ ಚೇಂಜ್ ದ ಕಾಲೇಜ್. ಸೊ ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ವರ್ಡ್ಸ್. ನೆಕ್ಸ್ಟ್ ಫೋರ್ತ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಇನ್ 2-3 sentences ಈಚ್. ಸೊ ಇಲ್ಲಿ 2 marks ಕ್ವಶನ್ ಆನ್ಸರ್ಸ್ ಬರ್ತದೆ. ಕ್ವಶನ್ ನಂಬರ್ 18, ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಅನ್ಸೆಲ್ಮೋ. So Don Anselmo wore an old green faded coat. His gloves too were old and torn, and his fingertips showed through them, and carried a cane which was a skeleton of a worn out umbrella. Next 19th question, Smita on seeing the newspaper almost shouted with excitement. Why did she react so? So Smita said excitedly, Pandit Ravi Shankar is playing the sitar tomorrow at Shanmukhananda Auditorium. Ravi Shankar was a sitar maestro and she was great fan of him. She always wanted to see him and hear him. Question number 20, how did Dr. Ambedkar and Mahatma Gandhi try to wipe out caste discrimination from India? So Gandhiji reminded the higher castes of their duty towards the depressed classes. Ambedkar reminded the depressed classes of their inherent rights to equality with the higher caste. Gandhiji put stress on duties and Ambedkar on rights. Both of them brought about a great revolution in social thought. Next question number 21, how does the writer say the scientists are the most practical people in the world? According to the author, scientists are the most practical people in the world. All new technologies and all new brands of industries from defense to entertainment are the result of research from the scientists. So this is question ge answer. Next question number 22, what are the activities which go on over the land? So we own, buy, dig, plow and fence the land. We also shout, fight and kill for the land. Children dance and play on land.
Question number 23. Why had Patil, the sub-inspector, come to Mohan's house, or where were the hardship faced by Dicky Dolmo in their early days? So Patil, the sub-inspector, came to Mohan house to give a warning about a British officers raid and to take the cyclostyling machine. ಅದಕ್ಕೆ ಆಪ್ಷನ್ ಕೊಟ್ಟು ಡಿಕ್ಕಿ ಡಾಲ್ಮೋ ಯಾವ ರೀತಿ ತಮ್ಮ ಅರ್ಲಿ ಡೇಸಲ್ಲಿ ಎಲ್ಲವನ್ನು ಫೇಸ್ ಮಾಡ್ತಾರೆ ಕೇಳಿದರೆ, ಡಿಕ್ಕಿ ಡಾಲ್ಮೋ ಫೇಸ್ಡ್ ಎಮೋಷನಲ್, ಫೈನಾನ್ಷಿಯಲ್ ಆ್ಯಂಡ್ ಫಿಸಿಕಲ್ ಹಾರ್ಡ್ಶಿಪ್ಸ್ ಆ್ಯಂಡ್ ಚಾಲೆಂಜಸ್ ಅಟ್ ದ ಟೆಂಡರ್ ಏಜ್ ಆಫ್ 11. She lost her mother and brother where she was getting ready for the final frontier. Her father was bedridden and she needed a lot of money for the treatment. ಸೊ ಇದಿಷ್ಟು ಆನ್ಸರನ್ನು ನೀವು ಅದಕ್ಕೆ ಬರೆದ್ರೆ ಸಾಕು ಮಕ್ಕಳ. ನೆಕ್ಸ್ಟ್ ಕ್ವಶನ್ ನಂಬರ್ 24 ಅಲ್ಲಿ, ಹೌ ಡು ಯು ಸೇ ದ್ಯಾಟ್ ಅನೀಫ್ is an introvert, or how did Vangia reacts to the first monster ಅಂತ ಹೇಳಿ ಕೇಳಿದರೆ, the writer described Hanif as a introvert because he began to make friends only by the time he was a 14-year-old. ಸೊ ಅದೇ ಕ್ವಶನ್ಸ್ಗೂ ಸಹ ಆಪ್ಷನನ್ನು ಕೊಟ್ಟು ಅದಕ್ಕೆ ಆನ್ಸರ್ ಹೌ ಡಿಡ್ ವ್ಯಾಂಜಿಯಾ ರಿಯಾಕ್ಟ್ ಟು ದ ಫಸ್ಟ್ ಮಾನ್ಸ್ಟರ್ ಅಂತ ಇದೆ, ಅದಕ್ಕೆ ಇದಿಷ್ಟು ಆನ್ಸರನ್ನು ಬರೆದ್ರೆ ಸಾಕು ಮಕ್ಕಳ. ನೆಕ್ಸ್ಟ್ ಫಿಫ್ತ್ ಮೇನ್ ಆನ್ಸರ್, ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್ ಇದೆ. ಸೊ ಇಲ್ಲಿ ಪ್ರತಿ ಕ್ವಶನ್ಗೆ 3 ಅಂಕ. ಇಲ್ಲಿ ನಿಮಗೆ ಕೇಳೋದು ಹೀರೋ ಪಾಠದಿಂದ ಮತ್ತು ಜಾಸ್ ಪೋಯಮ್ ಟಿ ಎರಡನ್ನೇ ನೀವು ನೋಡ್ಕೊಳ್ಳಿ. ಸೊ ಇಲ್ಲಿ ಕ್ವಶನ್ ನಂಬರ್ 25 ಅಲ್ಲಿ, ಡಿಸ್ಕ್ರೈಬ್ ಆರ್ ನರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಸೊ ಅದು ಮತ್ತು ಇನ್ನೊಂದು, ಮ್ಯೂಸಿಕ್ಸ್ ಇಸ್ ದ ವಾಯ್ಸ್ ಆಫ್ ದ ಸೋಲ್, ಜಸ್ಟಿಫೈ ಸ್ಟೇಟ್ಮೆಂಟ್ ವಿತ್ ಅ ರೆಫರೆನ್ಸ್ ಟು ದ ಪೋಯಮ್ ಜಾಸ್ ಪೋಯಮ್ ಟು. ಸೊ ಎರಡೂ ಕ್ವಶನ್ಸು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿಯಾಗಿ ನೀವಿಲ್ಲಿ 6 ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಹಾಗಾಗಿ ಇವೆರಡನ್ನ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ಆ್ಯಂಡ್ ನೆಕ್ಸ್ಟ್ ಒನ್ 12 ಮಾರ್ಕ್ಸಿಗೆ ನಿಮಗೆ ಎಕ್ಸ್ಟ್ರಾಕ್ಟ್ಸ್ ಇರ್ತದೆ ಮಕ್ಕಳ, ಹಾಗಾಗಿ ನೋಡ್ಕೊಳ್ಳಿ. 6th ಮೇನ್ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ದಟ್ ಫಾಲೋ. ಕ್ವಶನ್ ನಂಬರ್ 27, ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. Who said the above words? Baleshwar. When did the speaker say so? When he reached Roma to save her. And what was he not too late for to save Roma? Next, there are limits to patience, sir. Who made this statement? Diego. Why did he say so? He lost his patience and he wanted to go back to Spain. Next, when was this said? When Pedro questioned him about his impatience. Next, question number 29. This is an idli pastime. You would do better to read and get some knowledge. So, who is the speaker? Avatar Naren athava Sati's father. Who does you refer? You refers to Satish. And what is referred to her is the idli pastime, that is drawing and painting is referred here is idli pastime. Next, question number 30. You can cross out my name from the telephone book. Who is the speaker? The poet Norman Nicholson. Why did the speaker say? Because he is going to space and there would be no communication. When did the speaker say? When he was ready to go to space. Next main, given below is a profile. Write a paragraph using the clues given below. ಇಲ್ಲಿ 3 ಮಾರ್ಕ್ಸಿಗೆ ಇದೆ. ಇಲ್ಲಿ ನಮಗೆ ಮಿಸ್ಟರ್ ಆನಂದ್ ಅವರ ಬಗ್ಗೆ ನಮಗೆ ಪ್ರೊಫೈಲ್ ಕೊಟ್ಟಿದ್ದಾರೆ. ಸೊ ನೀವು ಬರೀತಾ ಹೋಗಬೇಕು. ದಿಸ್ ಇಸ್ ಎ ಪ್ರೊಫೈಲ್ ಆಫ್ ಮಿಸ್ಟರ್ ಆನಂದ್. ಇಸ್ ಡೇಟ್ ಆಫ್ ಬರ್ತ್ ಇಸ್ 26th November 1993. His place of birth is Kodagu. His qualification is B Mechanical and his profession is manager at private company. He has a wife and son. His hobby is writing short story. He is friendly and helps the people. Next, develop the story writing ಇದೆ ಮಕ್ಕಳ. ಸೊ ಬಹಳ ಈಸಿ ಇದೆ, ಬರಿತೀರಾ, ಅದರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ಟೋರಿ ರೈಟಿಂಗ್ ಬರೀಲಿಕ್ಕೆ. ನೆಕ್ಸ್ಟ್ 9ನೇ ಮೇನಿಗೆ ಬಂದರೆ ನಿಮಗೆ ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್. ಸೊ ಇಲ್ಲಿ ನಮಗೆ ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಇಟ್ ಈಸ್ ಅ ಪಿಕ್ಚರ್ ವರ್ತ್ 1000 words. This picture is about village life. There are herds, there is a land pump, there is a man bathing near the hand pump, there is a dog, there is a woman with a baby, the women are engaged in their work. ಸೊ ಇದಿಷ್ಟನ್ನು ನೀವು ಬರೆದ್ರೆ ಈ ಒಂದು ಕ್ವಶನ್ಗೆ 3 ಅಂಕಗಳು ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ನಿಮಗೆ 10ನೇ ಮೇನಿಗೆ ಬಂದರೆ
ಕೋಟ್ ಫ್ರಮ್ ಮೆಮೊರಿ ಇದೆ. ಸೊ ಕೋಟ್ ಫ್ರಮ್ ಮೆಮೊರಿನಲ್ಲಿ 2 ಪೋಯಮ್ ಇರ್ತದೆ, ಒಂದು ಕ್ವಾಲಿಟಿ ಆಫ್ ಮಸಿ, ಇನ್ನೊಂದು ಬ್ಲೈಂಡ್ ಬಾಯ್. ಸೊ ನಿಮ್ಗೆ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಎರಡನ್ನೂ ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ವಿಚ್ ಒನ್ ಈಸ್ ಈಸಿ, ದಟ್ ಒನ್ ಯು ಕ್ಯಾನ್ ಗೋ ಫಾರ್ ದಟ್. ನೆಕ್ಸ್ಟ್ 11ನೇ ಮೇನು, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋಸ್. ಸೊ ಫಸ್ಟು ಇಲ್ಲಿ ನೀವು ನರೇಂದ್ರನಾಥ್ ವಾಸ್ ಬಾರ್ನ್ ಇನ್ 1863. ಸೊ ಇಲ್ಲಿ ನಮಗೆ ನರೇಂದ್ರನಾಥ್ ವಿವೇಕಾನಂದ ಅವ್ರ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳ. ನೀಟಾಗಿ ಓದ್ಕೊಳ್ಳಿ. ಅದನ್ನು ಅರ್ಥ ಆಗೋದ್ಮೇಲೆ ನೀವು ಆನ್ಸರನ್ನು ಮಾಡಬೇಕಾಗುತ್ತೆ, ಯಾಕೆಂದರೆ ಪ್ರತಿ ಪ್ರಶ್ನೆಗೂ 2 ಅಂಕಗಳಿರ್ತದೆ. ನೆಕ್ಸ್ಟ್ 12ನೇ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇಸ್ ಅಬೌಟ್ 8 to 10 ಸೆಂಟೆನ್ಸಸ್. Question number 36, how do you say that the poet's grandmother was a genius, or how does the poet wish to praise the mother India, or how did the sailors reach harbor who caught in tempest? ಸೊ ಇಲ್ಲಿ ನಮಗೆ 3 ಕ್ವಶನ್ಸ್ಗಳು ಬರ್ತದೆ ಮಕ್ಕಳ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಬರೀಬೇಕಾಗುತ್ತೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಆ್ಯಂಡ್ ದ ಸಾಂಗ್ ಆಫ್ ಮದರ್ ಇಂಡಿಯಾ ಮತ್ತು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಸೊ ಇವು 3ರಿಂದ ಬರ್ತದೆ. ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಬರೀರಿ. ನಿಮಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸಮ್ಮರಿ ಗೊತ್ತಿದ್ರೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ಚಾಯ್ಸ್ ಮಕ್ಕಳ, ಬಟ್ ಒಂದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಸೊ ನೋಡಿ, ಕಂಪ್ಲೀಟ್ 3 ಕ್ವಶನ್ಸಿಗೂ ಸಹ ನಿಮಗೆ ಆನ್ಸರ್ಸ್ ಇದೆ. ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ 4 ಮಾರ್ಕ್ಸ್ ಇದೊಂದು ಮೇನಲ್ಲೇ ಸಿಗ್ತದೆ. ಆ್ಯಂಡ್ ನೆಕ್ಸ್ಟ್ 13th ಮೇನಿಗೆ ಬಂದರೆ, ರೈಟ್ ಎನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಇದೆ. ಸೊ ನಿಮಗಿಲ್ಲಿ ಆಲ್ರೆಡಿ ಹೇಳಿರೋ ಪ್ರಕಾರ ಪೊಲ್ಯೂಷನ್ ಬಗ್ಗೆ ಕೊಟ್ಟಿರ್ತಾರೆ. ಏರ್ ಪೊಲ್ಯೂಷನ್ ಇರ್ಬೋದು, ವಾಟರ್ ಪೊಲ್ಯೂಷನ್ ಆರ್ ಸಾಯಿಲ್ ಪೊಲ್ಯೂಷನ್. ಸೊ ಪೊಲ್ಯೂಷನ್ ಬಗ್ಗೆ ಒಂದು ಕ್ವಶನ್ ಇರುತ್ತೆ. ಸೊ ಫಸ್ಟ್ ಇಂಟ್ರಡಕ್ಷನನ್ನು ಹಾಕಿ, ನೆಕ್ಸ್ಟ್ ಸೊ ಅದ್ರ ಬಗ್ಗೆ ಡೆವಲಪ್ಮೆಂಟನ್ನು ಬರೀರಿ. ಆದ ನಂತರ ಕನ್ಕ್ಲೂಷನನ್ನು ಕೊರೀರಿ ಮಕ್ಕಳ. ಸೊ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಯೋಗ ಕೇಳಿದ್ದಾರೆ, ಜೊತೆಗೆ ಇಂಟರ್ನೆಟ್ ಆ್ಯಂಡ್ ಇಟ್ಸ್ ಯೂಸಸ್. ಸೊ 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಬರೀರಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಮೇನ್ 14th ಮೇನಿಗೆ ಬಂದರೆ ಲೆಟರ್ ರೈಟಿಂಗ್ ಇರ್ತದೆ ಮಕ್ಕಳ. ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಮ್ಯಾಜಿನ್ ಯು ಆರ್ ಶಶಾಂಕ್ ಆರ್ ಶಮಿತಾ, 10th ಸ್ಟ್ಯಾಂಡರ್ಡ್, ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್, ವಿದ್ಯಾನಗರ್, ಉಡುಪಿ. ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಪ್ರೋಗ್ರೆಸ್ ಇನ್ ಸ್ಟಡೀಸ್. ಸೊ ಪ್ರೋಗ್ರೆಸ್ ಬಗ್ಗೆ ನೀವು ಯಾವ ರೀತಿ ಓದ್ತಾ ಇದ್ರೆ ಅದ್ರ ಬಗ್ಗೆ ಬರೀರಿ. ಸೊ ಲೆಟರ್ ರೈಟಿಂಗ್ ಫ್ರಮ್ ಗೌರ್ಮೆಂಟ್ ಹೈಸ್ಕೂಲ್, ವಿದ್ಯಾನಗರ, ಉಡುಪಿ. ಡೇಟ್ ಡಿಯರ್ ಅಪ್ಪ ಅಂತ ಹಾಕಿ, ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಫೈನ್ ಅಟ್ ಹೋಮ್. ಸೊ ಇದು ನಿಮಗೆ ಪರ್ಸ್ನಲ್ ಲೆಟರ್ ಆಗಿರುತ್ತೆ. ಆಲ್ಮೋಸ್ಟ್ ಸೇಮ್ ವರ್ಡಿಂಗ್ಸ್ ಇರುತ್ತೆ. ತುಂಬ ಡಿಫಿಕಲ್ಟ್ ಇರೋರು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕೊನೆಗೆ ವಿತ್ ಲವ್ ಅಂತ ಹಾಕಿ, ಯುವರ್ ಲವಿಂಗ್ ಸನ್ ಶಶಾಂಕ. ಸೊ ಅದಕ್ಕೆ ಇನ್ನೊಂದು ಕೊಟ್ಟು, ರೈಟ್ ಎ ಲೆಟರ್ ಟು ದ ಮ್ಯಾನೇಜರ್ KSRTC ರಿಕ್ವೆಸ್ಟಿಂಗ್ ಹಿಮ್ ಟು ಪ್ರೊವೈಡ್ ಮೋರ್ ಬಸ್ಸಸ್ ಟು ಯುವರ್ ವಿಲೇಜ್. ಸೊ ಫಸ್ಟ್ ಅದು ಫಾರ್ಮಲ್ ಲೆಟರ್ ಆಗಿರೋದ್ರಿಂದ ಫ್ರಮ್ ಅಂತ ಹಾಕಿ, ಶಶಾಂಕ್ 10th ಸ್ಟ್ಯಾಂಡರ್ಡ್, GHS ವಿದ್ಯಾನಗರ, ಉಡುಪಿ. ಡೇಟ್ ಟು ಬಂದು ದ ಮ್ಯಾನೇಜರ್ KSRTC ಉಡುಪಿ, ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್ ಅಂತ ಬರೆದು ರಿಕ್ವೆಸ್ಟಿಂಗ್ ಟು ಪ್ರೊವೈಡ್ ಬಸ್ಸಸ್ ಟು ಆ ವಿಲೇಜಸ್ ಅಂತ ಹಾಕಿ, ಆ್ಯಸ್ ರೆಫರೆನ್ಸ್ ಟು ದ ಸಬ್ಜೆಕ್ಟ್ ವಿ ಆರ್ ಲಿವಿಂಗ್ ಇನ್ ಎ ರಿಮೋಟ್ ವಿಲೇಜ್, ದೇರ್ ಆರ್ ನೋ ಕಾಲೇಜ್ ಇನ್ ಅವರ್ ವಿಲೇಜ್, ದೇರ್ ಆರ್ peoples who used to go for regular works to town, there are no hospitals here, we need proper buses services to our villages, so kindly request you to provide more buses to our village. ಈ ರೀತಿ ನೀವು ಬರೆದುಬಿಟ್ಟು ಥ್ಯಾಂಕ್ ಯು ಫೇತ್ಫುಲಿ ಅಂತ ಹಾಕಿದ್ರೆ ಸೊ ಕಂಪ್ಲೀಟ್ ನಿಮಗೆ ಮಾರ್ಕ್ಸ್ ಸಿಗ್ತದೆ ಮಕ್ಕಳ. ಹಾಗಾಗಿ ಈ ಒಂದು ವಿಡಿಯೋ ಬಹಳಷ್ಟು ಯೂಸ್ಫುಲ್ ಆಗ್ತದೆ ನಿಮಗೆ. ಸೊ 2 ಮಾಡಲ್ ಕ್ವಶನ್ ಪೇಪರ್ಸನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡಿರೋದು ಮಕ್ಕಳ. ಹಾಗಾಗಿ 2 ಮಾಡಲ್ ಕ್ವಶನ್ ಪೇಪರನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ ಇಷ್ಟನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಔಟ್ ತೊಗೊಳ್ಳೋದು ಸೊ ಗ್ಯಾರಂಟಿ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋಸನ್ನು ನೋಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಅದೇ ರೀತಿ ಮುಂಬರುವ ಎಲ್ಲ ಸಬ್ಜೆಕ್ಟಿಗೂ ನಾವು ವೀಡಿಯೋಸನ್ನು ಮಾಡ್ತೀವಿ, ಅವುಗಳಿಗೂ ಸಹ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.